ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಪಟೈಟಿಸ್ ಎನ್ನುವ ಕಾಯಿಲೆ ದೇಹದ ಯಾವ ಅಂಗವನ್ನು ಹಾನಿಗೊಳಿಸುತ್ತದೆ? ಆಪ್ಷನ್ಸ್ ಎ ಹೃದಯ, ಬಿ ಶ್ವಾಸಕೋಶ, ಸಿ ಕಿಡ್ನಿ, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಡಿ ಯಕೃತ್. ಹೆಪಟೈಟಿಸ್ ಯಕೃತ್ತಿನ ದೇಹದ ಪ್ರಮುಖ ಅಂಗವಾದ ಲಿವರ್ನಲ್ಲಿ ಉರಿಯೂತ ಉಂಟು ಮಾಡುವ ಕಾಯಿಲೆ. ಯಕೃತ್ತು ಜೀರ್ಣಕ್ರಿಯೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ವಿಷಕಾರಿ ವಸ್ತುಗಳ ನಿರ್ಮೂಲನೆಗೆ ಸಹಾಯ ಮಾಡುವ ಪ್ರಮುಖ ಅಂಗವಾಗಿದೆ. ಯಕೃತ್ತು ಉರಿಯೂತಕ್ಕೊಳಗಾದಾಗ ಅದರ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ನಂತಹ ಹಲವಾರು ವಿಧಗಳಿವೆ. ಇವುಗಳಲ್ಲಿ ಎ ಮತ್ತು ಇ ಹೆಚ್ಚಾಗಿ ಕಲುಷಿತ ನೀರು ಅಥವಾ ಆಹಾರದ ಮೂಲಕ ಹರಡುತ್ತವೆ. ಆದರೆ ಬಿ, ಸಿ ಮತ್ತು ಡಿ ಸೋಂಕಿತ ರಕ್ತ, ಸೂಜಿಗಳು ಅಥವಾ ಲೈಂಗಿಕ ಕ್ರಿಯೆಯ ಮೂಲಕ ಹರಡುತ್ತವೆ. ಕೆಲವು ಸಂದರ್ಭಗಳಲ್ಲಿ ಈ ರೋಗವು ತನ್ನದೇ ಆದ ಮೇಲೆ ಹೋಗಬಹುದು. ಎರಡನೇ ಪ್ರಶ್ನೆ, ಇತರ ದೇವರುಗಳಂತೆ ನಾಗನು ಕೈಕಾಲುಗಳೊಂದಿಗೆ ಪ್ರತಿಷ್ಠಾಪಿತವಾಗಿರುವ ವಿಶ್ವದ ಏಕೈಕ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಉತ್ತರ ಪ್ರದೇಶ್, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ ನದಿಯ ದಡದಲ್ಲಿರುವ ವಾಸುಕಿ ನಾಗ ದೇವಾಲಯವು ಶಿವನ ನೆಚ್ಚಿನ ವಾಸುಕಿ ನಾಗನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ವಾಸುಕಿ ನಾಗನು ಇಲ್ಲಿ ದೇವರುಗಳ ರೂಪದಲ್ಲಿ, ಅಂದರೆ ಉಳಿದ ದೇವರು ಮತ್ತು ದೇವತೆಗಳು ಕೈ, ಕಾಲು, ವಸ್ತ್ರಾಭರಣವನ್ನು ಹೇಗೆ ಹೊಂದಿರುತ್ತಾರೋ ಹಾಗೆಯೇ ಇದು ಕೂಡ ಹೊಂದಿರುವ ವಿಶ್ವದ ಏಕೈಕ ದೇವಾಲಯ ಆಗಿದೆ. ನಾಗರ ಪಂಚಮಿಯ ದಿನದಂದು ಇಲ್ಲಿ ವಿಶೇಷ ಜಾತ್ರೆ ನಡೆಯುತ್ತದೆ ಮತ್ತು ಸಂಗಮದಲ್ಲಿ ಸ್ನಾನ ಮಾಡಿದ ಸಾವಿರಾರು ಭಕ್ತರು ವಾಸುಕಿ ನಾಗನನ್ನು ಭೇಟಿ ಮಾಡಿ ಕಾಲಸರ್ಪ ದೋಷದಿಂದ ಮುಕ್ತಿಯನ್ನು ನೀಡುವಂತೆ ಆತನನ್ನು ಪ್ರಾರ್ಥಿಸುತ್ತಾರೆ. ಮೂರನೇ ಪ್ರಶ್ನೆ, ಕತ್ತರಿಸಿದ ಸೇಬು ಹಣ್ಣು ಕಂದು ಬಣ್ಣಕ್ಕೆ ತಿರುಗಲು ಕಾರಣವೇನು? ಆಪ್ಷನ್ಸ್ ಎ ಪ್ರತಿಕ್ರಿಯೆ, ಬಿ ರಾಸಾಯನಿಕ, ಸಿ ಕಿಣ್ವ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಕ್ರಿಯೆ. ಸೇಬನ್ನು ಕತ್ತರಿಸಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಸೇಬಿನಲ್ಲಿರುವ ಪಾಲಿಫಿನಾಲ್ ಆಕ್ಸಿಡೇಸ್ ಎಂಬ ಕಿಣ್ವವು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಸಾಮಾನ್ಯವಾಗಿ ಸೇಬನ್ನು ಕತ್ತರಿಸಿದಾಗ ಅದರ ಜೀವಕೋಶಗಳು ಒಡೆಯುತ್ತವೆ ಮತ್ತು ಪಿಪಿಒ ಕಿಣ್ವವು ಗಾಳಿಯೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಈ ಕ್ರಿಯೆಯು ಪಿಪಿಒ ಅನ್ನು ಆಕ್ಸಿಡೀಕರಿಸುತ್ತದೆ ಮತ್ತು ಮೆಲನಿನ್ ಎಂಬ ಕಂದು ರಾಸಾಯನಿಕವನ್ನು ರೂಪಿಸುತ್ತದೆ. ಇದರಿಂದಾಗಿ ಸೇಬುಗಳನ್ನು ಕತ್ತರಿಸಿದ ಸ್ವಲ್ಪ ಸಮಯದ ನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಳೆಗಾಲದಲ್ಲಿ ಬಹುಮುಖ್ಯವಾಗಿ ಸೇವಿಸಬೇಕಾದ ತರಕಾರಿ ಯಾವುದು? ಆಪ್ಷನ್ಸ್ ಎ ನುಗ್ಗೆಕಾಯಿ, ಬಿ ಹಸಿ ಮೆಣಸಿನಕಾಯಿ, ಸಿ ಹಾಗಲಕಾಯಿ, ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ. ಮಳೆಗಾಲದಲ್ಲಿ ಹೆಚ್ಚಾಗಿ ಶೀತ, ಜ್ವರ ಮತ್ತು ಇತರ ಸೋಂಕುಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ. ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ, ಫ್ಲೇವನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳಂತಹ ಪೋಷಕಾಂಶಗಳಿವೆ. ಇವೆಲ್ಲವೂ ಉತ್ಕರ್ಷಣ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಈ ಸಂಯುಕ್ತಗಳು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ, ರೋಗಗಳನ್ನು ದೂರವಿಡುತ್ತವೆ. ಮಳೆಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶವು ಹೆಚ್ಚಾಗಿ ಮೊಡವೆ, ಶಿಲೀಂಧ್ರ, ಸೋಂಕುಗಳು ಮತ್ತು ಚರ್ಮದ ಕಿರಿಕಿರಿಯನ್ನು ಉಂಟುಮಾಡುತ್ತವೆ. ಹಾಗಲಕಾಯಿಯ ಉರಿಯೂತ ನಿವಾರಕ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ರಕ್ತವನ್ನು ಶುದ್ಧೀಕರಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮವನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿರಿಸುತ್ತದೆ. ಐದನೇ ಪ್ರಶ್ನೆ, ಪೈಲ್ಸ್ ಹೆಚ್ಚಾಗಿ ಯಾವ ವಯಸ್ಸಿನವರನ್ನು ಕಾಡುತ್ತದೆ? ಆಪ್ಷನ್ಸ್ ಎ 20 ರಿಂದ 40 ವರ್ಷ, ಬಿ 30 ರಿಂದ 65 ವರ್ಷ, ಸಿ 45 ರಿಂದ 60 ವರ್ಷ, ಡಿ 30 ರಿಂದ 75 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 30 ರಿಂದ 65 ವರ್ಷ. 30 ರಿಂದ 65 ವರ್ಷ ವಯಸ್ಸಿನವರಲ್ಲಿ ಮೂಲವ್ಯಾಧಿ ಸಾಮಾನ್ಯವಾಗಿ ಕಂಡುಬರುತ್ತದೆ.
ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮೂಲವ್ಯಾಧಿಗೆ ಸಮಾನವಾಗಿ ಒಳಗಾಗುವ ಸಾಧ್ಯತೆ ಇದೆ. ಇದರ ಮೊದಲ ಲಕ್ಷಣವೆಂದರೆ ಮಲವಿಸರ್ಜನೆ ಮಾಡುವಾಗ ರಕ್ತಸ್ರಾವವಾಗುವುದು. ಗುದದ್ವಾರದ ಬಳಿ ವ್ಯಕ್ತಿಯು ಸ್ವಲ್ಪ ಮಾಂಸವನ್ನು ಅನುಭವಿಸುವುದು. ಇತರ ಕೆಲವು ಕಾಯಿಲೆಗಳಂತೆ ಮೂಲವ್ಯಾಧಿಯು ಆನುವಂಶಿಕವಾಗಿರಬಹುದು. ಆದರೆ ಹೆಚ್ಚುವರಿ ಒತ್ತಡ, ಅತಿಸಾರ ಅಥವಾ ಮಲಬದ್ಧತೆಯಂತಹ ಜಠರ ಗರುಳಿನ ಸಮಸ್ಯೆಗಳು, ಕಠಿಣ ಮಲವಿಸರ್ಜನೆ, ಕಡಿಮೆ ಫೈಬರ್ ಭರಿತ ಆಹಾರ ಸೇವನೆ, ಗುದನಾಳದ ಕಾರ್ಸಿನೋಮಾದಂತಹ ಮಾರಕ ಕಾಯಿಲೆಗಳು, ಗರ್ಭಿಣಿಯರು ಮತ್ತು ಪೋರ್ಟಲ್ ರಕ್ತನಾಳಗಳಲ್ಲಿ ಒತ್ತಡ ಹೆಚ್ಚಾಗುವುದರಿಂದಲೂ ಮೂಲವ್ಯಾಧಿ ಉಂಟಾಗಬಹುದು. 6ನೇ ಪ್ರಶ್ನೆ, ಯಾವ ಅಭ್ಯಾಸ ಇರುವವರಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಧೂಮಪಾನ, ಬಿ ಜಂಕ್ ಫುಡ್, ಸಿ ಒತ್ತಡ, ಡಿ ಸಿಹಿ ಸೇವನೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಫಾಸ್ಟ್ ಫುಡ್ ಮತ್ತು ಡೀಪ್ ಫ್ರೈಡ್ ಆಹಾರಗಳು ಟ್ರಾನ್ಸ್ ಕೊಬ್ಬು ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನಿಂದ ಸಮೃದ್ಧವಾಗಿವೆ. ಬರ್ಗರ್, ಪಿಜ್ಜಾ, ಫ್ರೆಂಚ್ ಫ್ರೈಸ್ ಮತ್ತು ಪ್ಯಾಕ್ ಮಾಡಿದ ತಿಂಡಿಗಳನ್ನು ತಿನ್ನುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಪದೇ ಪದೇ ಹೆಚ್ಚಾಗುತ್ತದೆ. ಧೂಮಪಾನವು ಹೃದಯದ ಆರೋಗ್ಯಕ್ಕೆ ಹಾನಿ ಮಾಡುವುದಲ್ಲದೆ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಅತಿಯಾದ ಮದ್ಯಪಾನವು ಟ್ರೈಗ್ಲಿಸರೈಡ್ಗಳನ್ನು ಹೆಚ್ಚಿಸುತ್ತದೆ. ನಿರಂತರ ಒತ್ತಡ ಮತ್ತು ನಿದ್ರೆಯ ಕೊರತೆಯು ಕೊಲೆಸ್ಟ್ರಾಲ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡದ ಸಮಯದಲ್ಲಿ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದು ಲಿಪಿಡ್ ಚಯಾಪಚಯ ಕ್ರಿಯೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಸಿಹಿ ಪದಾರ್ಥಗಳು, ತಂಪು ಪಾನೀಯಗಳು, ಕೇಕ್ಗಳು ಮತ್ತು ಬಿಳಿ ಬ್ರೆಡ್ ಹೆಚ್ಚಿನ ಸಕ್ಕರೆಯನ್ನು ಹೊಂದಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. 7ನೇ ಪ್ರಶ್ನೆ, ಹಾವು ಕಚ್ಚಿ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ನೀರಿನಲ್ಲಿ ತೇಲಿ ಬಿಡುವ ಸಂಪ್ರದಾಯ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ನೇಪಾಳ, ಬಿ ಭಾರತ, ಸಿ ಕಾಂಬೋಡಿಯಾ, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಭಾರತದ ಕೆಲವು ಬುಡಕಟ್ಟು ಜನಾಂಗದವರು ಇಂದಿಗೂ ಈ ಸಂಪ್ರದಾಯವನ್ನು ಪಾಲಿಸುತ್ತಾರೆ. ಹಿಂದೆಲ್ಲ ವೈದ್ಯಕೀಯ ಕ್ಷೇತ್ರ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಆ ಸಮಯದಲ್ಲಿ ಮಂತ್ರಗಳ ಮೂಲಕ, ಗಿಡಮೂಲಿಕೆಗಳ ಮೂಲಕ ಜನರ ಜೀವವನ್ನು ಉಳಿಸಲಾಗುತ್ತಿತ್ತು. ಅವರಿಗೆ ಮರುಜೀವವನ್ನು ಕೊಡಲಾಗುತ್ತಿತ್ತು. ಇಂಥವರು ಹೆಚ್ಚಾಗಿ ನದಿಯ ದಡದಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಈ ಕಾರಣಕ್ಕಾಗಿ ಜನರು ಹಾವು ಕಚ್ಚಿ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ನದಿಯ ನೀರಿನಲ್ಲಿ ತೇಲಿ ಬಿಡುತ್ತಿದ್ದರು. ನದಿಯ ದಡದಲ್ಲಿರುವ ಗಿಡಮೂಲಿಕೆ ಅಥವಾ ಮಂತ್ರ ಬಲ್ಲವರು ಅವರ ದೇಹವನ್ನು ಉಳಿಸಬಹುದು ಎನ್ನುವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತಿತ್ತು. ಇನ್ನು ಕೆಲವೊಂದು ನಂಬಿಕೆಗಳ ಮೂಲಕ ಹಾವು ಕಚ್ಚಿ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ನದಿಯ ನೀರಿನಲ್ಲಿ ತೇಲಿ ಬಿಡುವುದರಿಂದ ಆತನ ದೇಹದಲ್ಲಿನ ವಿಷದ ಪ್ರಭಾವವು ಕಡಿಮೆಯಾಗಬಹುದು ಎಂಬುದು ಕೂಡ ಒಂದು ನಂಬಿಕೆಯಾಗಿತ್ತು. ಇದರಿಂದ ವ್ಯಕ್ತಿ ಮರಳಿ ಬದುಕಬಹುದು ಎಂಬುದು ಒಂದು ಭರವಸೆ ಮಾತ್ರವಾಗಿತ್ತು. ಈ ಕಾರಣಕ್ಕಾಗಿ ಹಾವು ಕಚ್ಚಿದ ವ್ಯಕ್ತಿಯ ಮೃತದೇಹವನ್ನು ಸುಡುವುದಿಲ್ಲ ಅಥವಾ ಮಣ್ಣಿನಲ್ಲಿ ಹೂಳುವುದಿಲ್ಲ, ಬದಲಾಗಿ ನದಿಯ ನೀರಿನಲ್ಲಿ ತೇಲಿ ಬಿಡಲಾಗುತ್ತದೆ. 8ನೇ ಪ್ರಶ್ನೆ, ಕಫ, ಕಟ್ಟಿರುವ ಮೂಗು, ಶೀತ, ಕೆಮ್ಮಿಗೂ ಉತ್ತಮವಾದ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್ ಎ ತುಪ್ಪ, ಬಿ ಬೆಳ್ಳುಳ್ಳಿ, ಸಿ ಜಾಯಿಕಾಯಿ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಎ ತುಪ್ಪ. ರಾತ್ರಿ ಮಲಗುವ ಮುನ್ನ ಎದೆಗೆ ಶುದ್ಧ ಹಸುವಿನ ತುಪ್ಪವನ್ನು ಹಚ್ಚಿ ಮಸಾಜ್ ಮಾಡುವುದರಿಂದ ಎದೆಯಲ್ಲಿರುವ ಕಫವನ್ನು ಸಡಿಲಗೊಳಿಸಲು ಮತ್ತು ಕಟ್ಟಿರುವ ಮೂಗಿನ ಮತ್ತು ಶ್ವಾಸನಾಳದ ಮಾರ್ಗಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಶೀತ, ಕೆಮ್ಮು ಮತ್ತು ಸೌಮ್ಯ ಅಸ್ತಮಾ ಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತದೆ. ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ಎದೆಯ ಮೇಲೆ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಎದೆಯ ಪ್ರದೇಶವನ್ನು ಬೆಚ್ಚಗಾಗಿಸುತ್ತದೆ. ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಇದು ಉಸಿರಾಟವನ್ನು ಸುಲಭಗೊಳಿಸುತ್ತದೆ. ವಿಶೇಷವಾಗಿ ನಿದ್ರೆಯ ಸಮಯದಲ್ಲಿ ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ತುಪ್ಪವು ಅದರ ನಿರ್ವಿಷೀಕರಣ ಗುಣಗಳಿಗೆ ಹೆಸರುವಾಸಿಯಾಗಿದೆ. ನಿಯಮಿತವಾಗಿ ಹಚ್ಚುವುದರಿಂದ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ಕಫ ಮತ್ತು ವಾತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ತುಪ್ಪದಲ್ಲಿರುವ ಉಷ್ಣತೆ ಮತ್ತು ಕೊಬ್ಬಿನಾಮ್ಲಗಳು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ನಿದ್ರಾಹೀನತೆ ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ನಿದ್ದೆಯ ಗುಣಮಟ್ಟವನ್ನು ಉತ್ತಮವಾಗಿಸುತ್ತದೆ. 9ನೇ ಪ್ರಶ್ನೆ, ಯಾವುದು ನಿಮ್ಮನ್ನು ಸ್ಪರ್ಶಿಸಿದರೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಯಿತು ಎಂದರ್ಥ? ಆಪ್ಷನ್ಸ್ ಎ ಕಾಗೆ, ಬಿ ಹಲ್ಲಿ, ಸಿ ಅಳಿಲು, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಸಿ ಅಳಿಲು. ಒಂದು ವೇಳೆ ನಿಮ್ಮ ಮೈ ಮೇಲೆ ಅಳಿಲು ಬಿದ್ದರೆ ಅಥವಾ ನಿಮ್ಮನ್ನು ಸ್ಪರ್ಶಿಸಿದರೆ ಅದು ಮಂಗಳಕರ ಸೂಚನೆಯಾಗಿದೆ. ಅಳಿಲು ನಿಮ್ಮನ್ನು ಸ್ಪರ್ಶಿಸಿದಾಗ
ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ದೂರವಾಯಿತು ಎಂದರ್ಥ. ನಿಮ್ಮ ಮೈಯನ್ನು ಅಳಿಲು ಹತ್ತಿದರೆ ವಿಷ್ಣುವಿನ ವಿಶೇಷ ಆಶೀರ್ವಾದ ನಿಮಗೆ ಸಿಕ್ಕಿದೆ ಎಂದು ಹೇಳಲಾಗುತ್ತದೆ. ನಿಮ್ಮ ತಲೆ ಮೇಲೆ ಅಳಿಲು ಬಿದ್ದರೆ ಅದು ಕೂಡ ಮಂಗಳಕರ. ನಿಮ್ಮ ಮೇಲೆ ಹಣದ ಮಳೆ ಸುರಿಯಲಿದೆ ಎಂಬ ಸೂಚನೆ. ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತದೆ. ಅರ್ಧಕ್ಕೆ ನಿಂತಿದ್ದ ಕೆಲಸ ಪೂರ್ಣಗೊಳ್ಳುವ ಸೂಚನೆ. ಮನೆಯೊಳಗೆ ಅಳಿಲು ಗೂಡು ಮಾಡಿದರೆ ಇದು ಕೂಡ ಶುಭವೆನ್ನಲಾಗುತ್ತದೆ. ಹಣದ ಸಮಸ್ಯೆ ಬಗೆಹರಿಯುವ ಜೊತೆಗೆ ಸಂತೋಷವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.